ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಪ್ರೀವಿಯಸ್ ವ್ಲಾಗ್ ಯಾರು ನೋಡಿರ್ತೀರ ಅವರಿಗೆ ಅರ್ಥ ಆಗುತ್ತೆ ಇವತ್ತಿನ ವ್ಲಾಗು. ಸೊ ನಾವು ಮೈಸೂರು ಟ್ರಿಪ್ಪಿಗೆ ಬಂದಿರೋದ್ರಿಂದ ಇನ್ನು ಕೆಲವು ವ್ಲಾಗ್ಗಳು ಟ್ರಿಪ್ಪಿಂದೇ ಆಗಿರುತ್ತೆ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದು ಹೋಟೆಲಲ್ಲಿ ರೆಸ್ಟ್ ಮಾಡಿದ್ದಕ್ಕೆ ಸ್ಟಾಪ್ ಮಾಡಿದ್ದೆ. ಸೊ ನೆಕ್ಸ್ಟ್ ಈವ್ನಿಂಗು ನಾವು ಹೊರಗಡೆ ಇರೋ 3 ಡೇಸಲ್ಲಿ ಎಲ್ಲ ಕಡೆನೂ ಹೋಗಬೇಕು, ಎಲ್ಲ ಪ್ಲೇಸ್ನೂ ಕವರ್ ಮಾಡಬೇಕನ್ನೋದು ಮೇನ್ ನಮಗಿದ್ದಿದ್ದು. ಅದರಲ್ಲೂ ಇವಾಗ ಟ್ರಿಪ್ಪಿಗೆ ನಾವು ಬಂದಿರೋದು ನಮಗೂ ಒಂದು ರಿಲ್ಯಾಕ್ಸೇಷನ್ ಆ್ಯಂಡ್ ಅದು ನಮ್ಮ ಮಕ್ಕಳಿಗೂ ಯೂಸ್ ಆಗಬೇಕು. ಹಾಗಾಗಿ ನಾವು ಮೇಯ್ನು ಸ್ವಲ್ಪ ಫೋಕಸ್ ಮಾಡಿದ್ದು ಮಕ್ಕಳಿಗೋಸ್ಕರನೇ. ಅಂದರೆ ಇವಾಗ ಪ್ರಾಣಿಗಳಿರ್ಬೋದು, ಈ ಥರ ನೇಚರ್ ಹಿಂಗೆಲ್ಲ ನೋಡಿ ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ ಎವ್ರಿಡೇ ಒಂದೊಂದು ಪ್ಲೇಸಿಗೆ ನಾವು ಹೋಗಿದ್ವಿ. ಹಾಯ್ ಮಾಡಿ. ಅಯ್ಯಪ್ಪ ಅಯ್ಯಪ್ಪ ನೈಲ್ ಕಟರ್ ಬೇಬಿದೆ ಇದೆ ಇಲ್ಲಿ ಇಲ್ಲಿ ನೋಡ. ಸೊ ಅಲ್ಲಿಂದ ಹೊರಡಬೇಕಾದ್ರೆ ನಾವು 2 ಕಾರ್ ಬೇಡ, ಒಂದೇ ಕಾರಲ್ಲಿ ಹೋಗೋಣ ಅಂದ್ಕೊಂಡು ಸುದ್ದಿ ಅಣ್ಣವ್ರದ್ದು ತಾರ್ ಕಾರಲ್ಲಿ ಹೊರಟ್ವಿ. ರಿಯಲಿ ಸಖತ್ತು ಕಂಫರ್ಟಬಲ್ ಆಗಿದೆ ಆ್ಯಂಡ್ ಮಕ್ಕಳುಗಳಿಗಂತೂ ಇನ್ನೂ ಖುಷಿ ಆಗುತ್ತೆ. ಖುಷಿಯಾಗಿದೆ ಅಲ್ಲ ನಿನಗೆ ಪಾರ್ಟ್ನರ್ ಸಿಗ್ತಾ? ಅಬ್ಸರ್ವ್ ಮಾಡ್ದ ನಿಂಗೆ ಟರ್ನಿಂಗ್ಸ್ ಎಲ್ಲ ಹಿಂಗೋಗಿ ಹಿಂಗೆ ಸಕ್ಕಲ್ಲು ಹಂಗೆ ಇದಾವೆ. In 300 meters, turn left onto Bangalore Ningiri Road, Telephone Exchange Road. ಆ್ಯಂಡ್ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಸನ್ ರೂಫ್ ಓಪನ್ ಆದಮೇಲೆ ನಮ್ಮ ಬಬ್ಲು ಅಂತೂ ಮಾತೇ ಕೇಳಲಿಲ್ಲ, ಸಖತ್ತು ಹಠ ಮಾಡ್ತಿದ್ದ ಮೇಲ್ಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಅವನ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಸನ್ ರೂಫಲ್ಲಿ ಇದು ಮಾಡಿದ್ದು. ಬೇರೆ ಬೇರೆ ಟಿ ವಿಲೆಲ್ಲ ನೋಡ್ತಿರ್ತೀವಲ್ಲ, ತಲೆ ಹೊಡ್ಕೊಂಡ್ರು ಹಂಗೆ ಹಿಂಗೆ ಅಂತ, ಹಂಗಾಗಿ ಸ್ವಲ್ಪ ಭಯ ಇತ್ತು. ಬಟ್ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ಜಸ್ಟ್ ಬಬ್ಲು ಹಠ ಮಾಡ್ತಿದ್ದ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದ್ರ ಮೇಲೂ ನೆಕ್ಸ್ಟ್ ನನಗೆ ಸಿಂಗಲ್ ಕ್ಯೂರಿಯಾಸಿಟಿ ಇದ್ದಾಗ ನಾನು ಹೋಗಿದ್ದೀನಿ. ಆ್ಯಂಡ್ ಬಬ್ಲು ಕರ್ಕೊಂಡು ನಿಧಾನಕ್ಕೆ ಸ್ಲೋ ಆಗಿ ಹೋಗಿದ್ದು ನಾವು, ಫಾಸ್ಟಾಗೂ ಅಲ್ಲ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಮಗ ಎಷ್ಟು ಸಾಧು ಗೊತ್ತಾ, ಸುಬ್ಬಿ ಹಿಡ್ಕೊಂಡು ಹೊಡಿತಾವಳೆ, ಹೊಡಿತಿಲ್ಲ ಎಳಿತಿದ್ದಾಳೆ. ಜೋರು ನೋಡ್ರಿ ನೋಡ್ರಿ, ಜೋರು ಇದು ನೋಡ್ರಿ. ಸುಮ್ಮನೆ ಅಂತ ನನ್ನ ಮಗ ಪುಣ್ಯಕೋಟಿ ಕರು. ಒಲಶಮ್ಮ ಪುಣ್ಯಕೋಟಿ ಕರು ನೀರು. ಫ್ರೆಂಡ್ಸ್, ನಾವು ಹೋಗ್ತಿರೋದು ಲೋಕಾರಂಜನ್ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೂ ಅಂತ ಅಂದ್ಬಿಟ್ಟಿದ್ರು ಹೆಸರು. ಸೊ ಇದು ಬಂದು ಝೂ ಪಕ್ಕನೇ ಇದೆ. ನಮಗೆ ನೈಟ್ ಗೊತ್ತಾಗಲಿಲ್ಲ ಝೂ ಪಕ್ಕ ಇದೆ ಅಂತ ಅಂದ್ಬಿಟ್ಟು, ಮಾರ್ನಿಂಗ್ ಗೊತ್ತಾಗಿದ್ದು. ಝೂ ಪಕ್ಕನೇ ಇದೆ. ನಿಮಗೆ ನೀವು ಯಾರಾದ್ರು ಮೈಸೂರು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡ್ರೆ ಇಲ್ಲಿಗೆ ಹೋಗಿ. ಆ್ಯಕ್ಚುಲಿ ಬೆಂಗಳೂರಲ್ಲೂ ಇದೆಯಂತೆ ಇದು, ಬಟ್ ನಮಗೆ ಮೈಸೂರಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಡಿಫ್ರೆಂಟ್ ಫಿಶಸ್ ನೋಡಿದ್ದು. ಅದರಲ್ಲೂ ಒಂದು ಜೆಲ್ಲಿ ಫಿಶ್ ನೋಡಿದೆ, ಅದಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಎಲ್ಲದನ್ನು ವೀಡಿಯೋಗಳು ಸಣ್ಣ ಸಣ್ಣ ಶಾರ್ಟ್ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಎಂಟ್ರಿ ಫೀಸು 250-300 ಸಮಥಿಂಗ್ ಇದೆ. ಬಟ್ ವರ್ತ್ ಇದೆ ಫ್ರೆಂಡ್ಸ್, ಯಾಕಂದರೆ ಅಷ್ಟು ಫಿಶ್ಗಳು ಇಲ್ಲಿದ್ದಾವೆ. ಯಾವ್ಯಾವ ಥರದ್ದಿದೆ ಗೊತ್ತಾ,
ನನಗಂತೂ ಕೆಲವೊಂದು ಹಾವು ನೋಡ್ದಂಗೆ ಆಗ್ತಿತ್ತು, ಭಯನೇ ಆಗ್ತಿತ್ತು ವಿಡಿಯೋ ಮಾಡುವಾಗ. ನನ್ನ ಮಗ ಮಾತ್ರ ಸಖತ್ತು ಎಂಜಾಯ್ ಮಾಡ್ದ. ಆ್ಯಂಡ್ ಇವಾಗ ಅಂದರೆ ಅಲ್ಲಿ ಮೀನು ನೋಡ್ದಾಗಿಂದ ಮನೆಯಲ್ಲೂ ಮೀನು ತಿನ್ನಕ್ಕೆ ಬಿಡ್ತಿಲ್ಲ, ತಟ್ಟೆ ಮುಂದೆ ಕೂತ್ಕೊಂಡು ಮೀನ್ ಅಂತ ಅಂತಾನೆ. ಸೊ ಅದ್ರದ್ದು ನಾನು ಎಕ್ಸ್ಪ್ರೆಷನ್ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ಲರಿಗಿಂತ ಫಸ್ಟು ಎಂಜಾಯ್ ಮಾಡಿದ್ದು ಅಂದರೆ ನಮ್ಮ ಬಬ್ಲುನೇ. ಅಂದ್ರೆ ದೊಡ್ಡದಿದೆ, ನೋಡಿದ್ರೆ ಏನೋ ಝೂಮ್ ಆದಂಗೆ ಆಗುತ್ತೆ. 3D ಗ್ಲಾಸ್ ಹಂಗೂ ಆಕ್ಸಿಜನ್ ಎಲ್ಲ ಒಳಗೆ ಕಳಿಸ್ತಾರಲ್ಲ, ಆ ಥರದಕ್ಕೆ ಏನೋ ಕೆಳಗಡೆ ಮಾತ್ರ ಸ್ವಲ್ಪ ಝೂಮ್ ಆಗಿ ಕಾಣುತ್ತೆ ಮರ. ಅದೇನೋ ಗ್ಲಾಸ್ ಒಂದು ಸ್ವಲ್ಪ ಕಣ್ಣು ಬರುತ್ತೆ ಮರ, ಹಂಗಿದೆ ಇದು. ಏನು ಶ್ಯಾಮ ನಸೆ ಗ್ಲಾಸ್ ಯಾವ್ದ್ಯಾವ್ದಿದೆ ಅಂತನಾ, ಯಾವ್ಯಾವ ಫಿಶ್ ಇದೆ ಇದರಲ್ಲಿ ಅಂತ. ನಮ್ಮ ಬಬ್ಲು ಅಂತ ಫುಲ್ ಖುಷಿ. ಅವನಿಗೆ ಟಿವಿ ನೋಡ್ದಂಗೆ ಆಗ್ತಿದೆಯೇನೋ ಯಾರಿಗೆ ಗೊತ್ತು. ಅಲ್ಲ ಚಿಕ್ಕ ಚಿಕ್ಕ ಮರಿ ಆಗಿದೆ ನೋಡಿ. ಇಲ್ಲಿ ನೋಡೋದು ಭಯ ಆಗುತ್ತೆ. ಬೇನ್ ನೋಡು ಶ್ಯಾಮ. ನಾವು ಡ್ರಾಯಿಂಗ್ ಮಾಡ್ತೀವಲ್ಲ ಅಂಜಲ್ ಅಂಜಲ್ ಅಂತ ಆ್ಯಂಡ್ ಫ್ರೆಂಡ್ಸ್, ನಾನು ಇನ್ನೊಂದು ಮರೆತೆ, ನಾವು ಒಳಗಡೆ ಹೋಗುವಾಗ ಅಂದರೆ ಎಂಟ್ರಿ ಟಿಕೆಟ್ ತೊಗೊತೀವಲ್ಲ, ಅಲ್ಲೇ ಫಿಶ್ಶಿಗೆ ಫುಡ್ ಹಾಕೋದ್ರದ್ದು ಒಂದು ಬಾಕ್ಸ್ ಅವರೇ ಡಬ್ಬಿ ಕೊಡ್ತಾರೆ. ಒಂದಕ್ಕೆ 30-40 ರುಪೀಸೋ ಏನೋ ಇದೆ. ಸೊ ಅದರಲ್ಲಿ ಫೀಡ್ ಮಾಡೋಕ್ಕೇ ಕೆಲವೊಂದು ಫಿಶ್ಗಳಿದ್ದಾವೆ. ಈ ಗೋಲ್ಡನ್ ಫಿಶ್ ಥರ ಸ್ವಲ್ಪ ದೊಡ್ಡದಿರುತ್ತಲ್ಲ, ಇದಕ್ಕೆಲ್ಲ ಅವರು ಹಾಕೋಕ್ಕೆ ಕೊಡ್ತಾರೆ. ಸೊ ನೋಡ್ತಿದ್ದೀರಲ್ಲ, ಈ ಪ್ಲೇಸ್ ಒಂದು ಆ್ಯಂಡ್ ಇನ್ನೊಂದು ಪ್ಲೇಸ್ ಬರುತ್ತೆ, ಬ್ರಿಡ್ಜ್ ಅಂತ, ಬ್ರಿಡ್ಜ್ ಥರ ಇದೆ. ಸೊ ಅಲ್ಲಿ ಈ ಎರಡು ಕಡೆ ಅವರು ಫಿಶ್ಶಿಗೆ ಫುಡ್ ಹಾಕೋಕ್ಕೆ ಅಲೋ ಮಾಡ್ತಾರೆ. ನೋಡಿ, ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಲ್ಲ, ಇವಾಗಲೂ ಅಷ್ಟೇ ನನ್ನ ಪಕ್ಕ ಕುತ್ಕೊಂಡು ಮೀಮಿ ನೋಡ್ತಿದ್ದಾನೆ. ಅವನ ಹತ್ರ ಈಗ ಹೆಂಗೆ ರಿಯಾಕ್ಷನ್ ಕೊಡ್ತಾನೆ ನೋಡಿ. ಶಮ, ಮೀಮಿ ನೋಡು, ಏನಿದು? ಹಾಂ, ಏನು ಶಮ? ಮೀಮಿ. ಸೊ ಇವಾಗ ಮಾತಾಡೋದ ತಕ್ಷಣ ಸುಮ್ಮನಾದ.
ನೋಡಿ ಕೇಳಿಸ್ಕೊತಿದ್ದೀರಲ್ಲ. ಆ್ಯಂಡ್ ಫ್ರೆಂಡ್ಸ್ ಇದೇ ಜೆಲ್ಲಿ ಫಿಶ್ ಅಂತ ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಒಂಥರ ಫ್ಲವರ್ ಇದ್ದಂಗಿದೆ. ಆ್ಯಂಡ್ ಅದ್ರ ಮೂಮೆಂಟ್ ನೋಡಿ, ಅದ್ರದ್ದು ಕಣ್ಣೆಲ್ಲಿದೆ, ಬಾಯೆಲ್ಲಿದೆ ಏನು ಗೊತ್ತಾಗಲ್ಲ. ಜಸ್ಟ್ ಒಂದು ಫ್ಲವರ್ ಹಿಂಗೆ ತೇಲ್ತಾ ಇದೆಯೇನೋ ಅನ್ನೋ ಥರ ಅನಿಸುತ್ತೆ ಫೀಲು. ಸೊ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಫಿಶ್ ಮಾತ್ರ, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಕೈ ನೋವು ನೋಡಿ, ಕೈ ಹಿಡ್ಕೊಳ್ಳೋದು ಎದ್ರಕೊಂಡು. ಅದನ್ನ ಲವ್ ಮಾಡುತ್ತೆ ಮಗನೇ, ಅದನ್ನ ಲವ್ ಮಾಡುತ್ತೆ. ಆ್ಯಂಡ್ ಈ ಪ್ಲೇಸಲ್ಲಿ ಒಂದು ಕಡೆ ಫಿಶ್ಶಿಗೆ ಫುಡ್ ಹಾಕಕ್ಕೆ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಫೋಟೋಶೂಟು ಇದೆ. ಮೀನ್ಸ್ ಒಂದು ಕ್ಯಾಮ್ರಾ ಪರ್ಸನ್ ಇರ್ತಾರೆ ಅಲ್ಲಿ, ಫೋಟೋಗ್ರಾಫರು. ನಮಗೆ ಬೇಕಾಗಿದ್ದ ಕಡೆ ಕರ್ಕೊಂಡೋಗಿ ಫೋಟೋ ಅವರು ತೆಗೆದುಕೊಡ್ತಾರೆ. ಆ್ಯಂಡ್ ಅಲ್ಲೇ ಪ್ರಿಂಟ್ ಹಾಕಿ ಕೊಡ್ತಾರೆ. ಆ್ಯಂಡ್ ಸಾಫ್ಟ್ ಕಾಪಿ ಬೇಕಿದ್ದರೆ ಅದನ್ನು ಕೊಡ್ತಾರೆ. ನೋಡು ಶ್ಯಾಮ, ಇಲ್ಲಂತೂ ಕ್ರೇಜಿ ಫ್ರೆಂಡ್ಸ್. ಎಷ್ಟು ನೋಡಿ ಇವಂದು ಇಷ್ಟು ಹೇಗಿರುತ್ತೆ ಗೊತ್ತಾ, ಒಳಗಡೆ ಹೋಗ್ತಾ ಸುತ್ತ ಮೀನು, ಆಮೇಲೆ ಸಖತ್ತು ದೊಡ್ಡ ಫಿಶ್ ಎಲ್ಲ ಇದೆ ಇದರಲ್ಲಿ ಮಾತ್ರ. ಸೊ ಒಂಥರ ಸಕ್ಕತ್ತಾಗಿದೆ. ಫೋಟೋಶೂಟಿಗೂ ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿತ್ತು. ನೋಡಿ ನಮ್ಮ ನಿವಿ ಅಲ್ಲಿ ಸ್ವಲ್ಪ ಅವನು ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾಯಿದ್ದ. ಸೊ ಇದನ್ನು ಹಾಕೋಲ್ಲ ಅಂತ ನಾನು ಹೇಳಿದ್ದೆ, ಅದಕ್ಕೆ ಅವನು ಆ ಥರ ಮಾಡಿದ್ದು. ಬಟ್ ಇವಾಗ ಹಾಕ್ತಾಯಿದ್ದೀನಿ ನೋಡಿದ್ಮೇಲೆ ಈ ಅಂತ ಅಂತಾನೆ. ಮಕ್ಕಳು ಅಷ್ಟೇ, ಇದಾದರೆ ಹಿಂಗೆ ಫೀಲ್ ಮಾಡ್ಬೋದು, ತಲೆ ಮೇಲೆಲ್ಲ ಓಡಾಡ್ತಿರುತ್ತಲ್ಲ, ಇನ್ನೂ ಖುಷಿ ಆಗುತ್ತೆ ಅವರಿಗೆ. ಸೊ ನಾನು ಇಷ್ಟೊಂದು ಫಿಶ್ಗಳಿಂದ ಯಾಕೆ ಕ್ಲಿಪ್ಪಿಂಗ್ ಆಗ್ತಿದೆ ಅಂದರೆ, ಕೆಲವರಿಗೆ ಹೋಗೋಕ್ಕಾಗುತ್ತೆ, ಕೆಲವರಿಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಕೆಲವರಿಗೆ ಐಡಿಯಾ ಬರುತ್ತೆ. ಸೊ ಈಗ ನಮ್ಮ ಅಮ್ಮಂದಿರೆಲ್ಲ ಯಾವಾಗ ಹೋಗ್ತಾರೇನೋ ಗೊತ್ತಿಲ್ಲ, ನಾವು ಹೋಗಬೇಕು ಅಂದ್ಕೊಂಡಾಗ ಆಗಲ್ಲ. ಸೊ ನನ್ನ ವ್ಲಾಗು ತುಂಬ ಜನ, ಈಗ ನಮ್ಮ ಅಮ್ಮನ ಏಜವ್ರು ತುಂಬ ಜನ ನೋಡ್ತೀರಾ, ನನ್ನ ಏಜವ್ರು ತುಂಬ ಜನ ನೋಡ್ತೀರಾ. ಸೊ ಎಲ್ಲರಿಗೂ ಯಾವ್ಯಾವ ಥರ ಫಿಶ್ ಇರುತ್ತೆ ಏನು ಅಂತ ಎಲ್ಲ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದು ಕ್ಲಿಪ್ಪಿಂಗ್ನು ಹಾಕಿದ್ದೀನಿ. ತುಂಬ ಇತ್ತು ಇನ್ನು, ಬಟ್ ಅಷ್ಟೊಂದು ಬೇಡ ಅಂದ್ಕೊಂಡು ಟ್ರಿಮ್ ಮಾಡಿ ಇಷ್ಟನ್ನ ನಾನು ತೋರಿಸಿದ್ದೀನಿ.
ಸೊ ಯಾರಿಗೂ ಬೋರ್ ಆಗಿಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ ಸ್ಕಿಪ್ ಮಾಡ್ದಲ್ಲೇ ನೋಡಿ, ನಿಜವಾಗ್ಲೂ ನಾನು ತುಂಬ ಲ್ಯಾಗ್ ಮಾಡಿಲ್ಲ. ಮೇಯ್ನ್ ನಾನು ಫಿಶ್ಶಿಂದು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಯಾವ್ಯಾವ ಥರ ಇದೆ ಅಂದ್ಬಿಟ್ಟು ನೀವು ಸ್ಕಿಪ್ ಮಾಡ್ದಲ್ಲೇ ನೀಟಾಗಿ ನೋಡಿ. ಆಲಿಗೇಟರ್ ಫಿಶ್ ಇದೆ ಅಲ್ಲ, ಫ್ಲೈಟ್ ಹೋದಾಗ ಹೋಗ್ತದೆ. ಶವ ಮೇಲ್ ನೋಡು, ಇಲ್ಲಿ ನೋಡು, ಇಲ್ಲಿ ಅಲ್ಲೇನು ನೋಡ್ತೀವಿ? ಶಾರ್ಕ್ ಎಲ್ಲ ಹಿಂಗೆ ಟೆಂಪ್ರೇಚರ್ ಭಾರಿ ಕಷ್ಟ ಇದೆ. ಇದು ಶಾರ್ಕ್ ಅಲ್ವಾ? ಅಕ್ವೇರಿಯಂ ಶಾರ್ಕ್ ಇದು. ನೆಕ್ಸ್ಟು ಎಕ್ಸಿಟಲ್ಲಿ ಸ್ವಲ್ಪ ಪಾಪ್ಕಾರ್ನ್ ಮತ್ತು ಏನೇನೋ ಕ್ಯಾಂಡಿ ಇವೆಲ್ಲ ಇತ್ತು. ಸೊ ಸ್ವಲ್ಪ ತಿಂದ್ಕೊಂಡು ಟೇಸ್ಟ್ ಮಾಡಿಕೊಂಡು ನಾವು ಹೊರಗೆ ಹೊರಟ್ವಿ. ಬಾಯ್ ಬಾಯ್ ಇಲ್ಲಿಗೆ 9,320 ಪ್ಯಾಲೇಸ್ ಆಚೆ ಸೈಡು ಮ್ಯಾಪ್ ಇವ್ರು ಬರೀ ಬಿಡೋದಷ್ಟೇ ಮತ್ತೆ ಇವಳು. ಆ್ಯಂಡ್ ಫ್ರೆಂಡ್ಸ್, ಸನ್ರೂಫ್ ನನ್ನಷ್ಟು ಯೂಸ್ ಮಾಡ್ದವಳು ಟ್ರಿಪ್ಪಲ್ಲಿ ಯಾರೂ ಇಲ್ಲ ಅಂದ್ಕೊಳ್ತೀನಿ. ಅನೂ ಅಷ್ಟೊಂದು ಯೂಸ್ ಮಾಡಿರಲ್ಲ ಅನಿಸುತ್ತೆ. ನನಗಂತೂ ಈ ಬಬ್ಲು ಬಿಡ್ತಿರ್ಲಿಲ್ಲ. ಹೋಗೋಣ ಅಂತಿದ್ದಿದ್ದಕ್ಕೂ, ನನಗೂ ಅದ್ರ ಸ್ವಲ್ಪ ಕ್ರೇಜ್ ಇದ್ದಿದ್ದಕ್ಕೂ ನಾನಂತೂ ಸಖತ್ತು ಎಂಜಾಯ್ ಮಾಡಿದೆ ಸನ್ರೂಫಲ್ಲಂತೂ. ಆ್ಯಂಡ್ ಬೇರೆ ಕಾರ್ಗಳಿಂದು ಸನ್ರೂಫಿಂದು ಕಂಪೇರ್ ಮಾಡಿದ್ರೆ, ಅಂದರೆ ನಾನು ಕುತ್ತಾಗಿ ನೋಡ್ತಿದ್ದೆ, ಅಷ್ಟೊಂದು ಹೋಗೋಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ಒಂದು ಇರಬೇಕು ಅಂತ ಕೊಟ್ಟಿರೋರು. ಬಟ್ ಈ ಥರಲ್ಲಿ ಸಖತ್ತಾಗಿರುತ್ತೆ. ಇಬ್ಬರೂ ಅಟ್ ಎ ಟೈಮು ನಿಂತ್ಕೊಬೋದು, ಆ ಥರ ಇದೆ. ಆ್ಯಂಡ್ ನಾವು ಸ್ವಲ್ಪ ಎಷ್ಟು ಮೈಸೂರು ಅರಮನೆ ರೋಡ್ನ ಎಷ್ಟು ಸುತ್ತಿದ್ದೀವಿ ಗೊತ್ತಿಲ್ಲ. ಯಾಕಂದರೆ ಎಲ್ಲಿ ಹೋಗ್ಬೇಕಂದ್ರೂ ಅದ್ರ ಮುಖಾಂತರನೇ ಹೋಗ್ಬೇಕಲ್ಲ, ಅದ್ರ ಮುಂದೆನೇ ಓಡಾಡಬೇಕು. ಹಾಗಾಗಿ ಸ್ವಲ್ಪ ಎಲ್ಲ ಸುತ್ತಾಡ್ತಾ ಇದ್ವಿ. ಆ್ಯಂಡ್ ಒಂದು ಸರಿ ಲೈಟ್ ಆನ್ ಆಗಿದ್ದು ನೋಡಿ, ಲೈಟ್ಸ್ ಎಲ್ಲ ಆನ್ ಮಾಡಿದ್ರು ಮೈಸೂರು ಪ್ಯಾಲೇಸ್ದು. ಸೊ ಹೋದ್ವಿ, ಹತ್ರ ಹೋಗಿದ ತಕ್ಷಣವೇ ಆಫ್ ಆಯಿತು. ಏನು ಅಂತಂದಾಗ ಅದನ್ನು ಸಮೇತ ಇಷ್ಟು ಗ್ರೂಪ್ ಜನ ಅಂತ ಬಂದು ಪೇ ಮಾಡಿದ್ರೆ, ಒಬ್ಬರು ಇಬ್ಬರಲ್ಲ, ಒಂದು 10-15 ಜನ 20 ಜನ ಈ ಥರ ಗ್ರೂಪಾಗಿ ಪೇ ಮಾಡಿದ್ರೆ ಲೈಟಿಂಗ್ಸ್ ಹಾಕ್ತಾರಂತೆ. ನೋಡಿ ಎಷ್ಟು ಇದರಲ್ಲೂ ಬಿಸ್ನೆಸ್ ನೋಡಿ. ಆ್ಯಂಡ್ ಯಾವ ಕಾಲ ಬಂದಿದೆ. ಮುಂಚೆ ಎಲ್ಲ 7:30ಗೇನೋ ಲೈಟ್ ಆನ್ ಆಗ್ತಿತ್ತಂತೆ, ಆಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟು ಆಫ್ ಮಾಡೋರಂತೆ. ಇವಾಗ ಯಾವಾಗ ಬೇಕಿದ್ರೂ ಆನ್ ಮಾಡ್ತಾರಂತೆ. ಹಿಂಗೆ ಸೆಟ್ ಆಫ್ ಪೀಪಲ್ ಒಂದು ಗ್ರೂಪಾಗಿ ಪೇ ಮಾಡಿದಾಗ ಇವಾಗ ಯಾವಾಗ ಬೇಕಿದ್ರೂ ಲೈಟ್ಸ್ ಆಫ್ ಆನ್ ಮಾಡ್ತಾರಂತೆ ನೋಡಿ. ಸೊ ಇಷ್ಟು ಸುತ್ತಷ್ಟರಲ್ಲಿ ಮತ್ತೆ ಹೊಟ್ಟೆ ಹಸಿವು ಆಯಿತು. ಇಲ್ಲಿ ಯಾವುದೋ ಗೌಡ್ರ ಮನೆ ಊಟ ಅಂತ ಏನೋ ಇತ್ತು. ಸೊ ಹೋಗಿದ್ವಿ. ಬಟ್ ಚೂರು ಚೆನ್ನಾಗಿರಲಿಲ್ಲ. ನಾನು 10ಗೆ ಔಟ್ ಆಫ್ 1 ಕೊಡ್ತೀನಿ. ನನಗೇನು ಇಷ್ಟ ಆಗಲಿಲ್ಲ. ನಾನು ಲೈಟಾಗಿ ಒಂದು ಪರೋಟ ಮತ್ತು ಕೈಮಾ ಗ್ರೇವಿ ತಿಂದ್ಕೊಂಡು ನೆಕ್ಸ್ಟ್ ನಾವು ರೂಮಿಗೆ ಬಂದ್ವಿ. ಅಂತಿದೆ ನೋಡಿ. ಹೆಂಗೆ ಮಾಡ್ತಾರೆ? ಆನೆ ಹೆಂಗೆ ಸೌಂಡ್ ಮಾಡುತ್ತೆ? ಆನೆ ದೋಸೆ ಇದೆಯಾ? ಈ ರೊಟ್ಟಿ ಅದೆಲ್ಲ ಬೇಡ. ಚಪಾತಿ ಇರಲಿ ಅದಿರಲಿ ಶ್ಯಾಮ. ನಿಮ್ಗೇನಪ್ಪ? ಅವ್ನು ನಿನಗೆ ಮುತ್ಕೊಡಕ್ಕೆ ಬಂದ್ರೆ ನೀನು ಗೆಬ್ರುತ್ತೀಯಾ? ಸೊ ಇದಾದಮೇಲೆ ಮಕ್ಕಳಿಗೆ ಅಲ್ಲಿ ಹೋಟೆಲಲ್ಲಿ ಏನು ನಾವು ತಿನ್ಸೋಕ್ಕೆ ಹೋಗಲಿಲ್ಲ. ರೂಮಿಗೆ ಬಂದು ಅಲ್ಲೋ ಟಿ ವಿ ವೈಫೈ ಎಲ್ಲ ಇತ್ತು. ಸೇಮ್ ಎಲ್ಲ ಕಾರ್ಟೂನ್ ಹಾಕ್ಬಿಟ್ಟು ಅವನಿಗೆ ತಿನ್ನಿಸಿ
ಡೇ ಕಂಪ್ಲೀಟ್ ಆಯಿತು. ನಮ್ಮದು ಫಸ್ಟ್ ಡೇ ಟ್ರಿಪ್ಪು ಇಲ್ಲಿಗೆ ಮುಗೀತು. ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.